ಆದರೆ ಉತ್ತರ ಒಂದೇ ಇರುತ್ತೆ, ಆದರೆ ಪ್ರಶ್ನೆಗಳ ಕೇಳ್ತಕ್ಕಂಥ ಒಂದು ವಿಧ ಬೇರೆ ಇರುತ್ತೆ. ಸೊ ನಮಗೆ ಬಹಳಷ್ಟು ಗೊಂದಲ ಆಗ್ತದೆ. ಸೊ ಅದಕ್ಕಾಗಿ ಇಲ್ಲಿನೂ ಕೂಡ ನಾನು ಏನು ಮಾಡಿದ್ದೀನಪ್ಪ ಅಂದರೆ ಈ ಒಂದು ವಿಡಿಯೋದಲ್ಲಿ ಅನೇಕ ಪ್ರಶ್ನೆಗಳು ಒಂದೇ ಉತ್ತರ. ಇಲ್ಲಿ ಪ್ರಶ್ನೆಗಳು ಬೇರೆ ಬೇರೆ ಇದ್ದಾವೆ, ಆದರೆ ಆ ಪ್ರಶ್ನೆಗಳ ಅಪೇಕ್ಷೆ ಮಾಡ್ತಕ್ಕಂಥ ಬೇಯಿಸ್ತಕ್ಕಂಥ ಉತ್ತರ ಮಾತ್ರ ಒಂದೇ ಇದೆ. ಸಾಮಾನ್ಯವಾಗಿ 3-4 ಅಂಕಗಳಿಗೆ ಈ ತರನಾಗಿರ್ತಕ್ಕಂಥ ಪ್ರಶ್ನೆಗಳನ್ನ ಕೇಳ್ತಾರೆ. ಅದಕ್ಕಾಗಿ ನಿಮ್ಮ ಅಧ್ಯಯನದಲ್ಲಿ ನೆರವಾಗಲಿ ಅಂತ, ನಿಮಗೆ ಬಹಳಷ್ಟು ಟೈಮ್ ಶಾರ್ಟೇಜ್ ಇದೆ, ಅದಕ್ಕಾಗಿ ಬಹಳಷ್ಟು ಯೂಸ್ ಆಗಲಿ ಅಂತ ತಿಳ್ಕೊಂಡು ಈ ಒಂದು ಸಮಾಜ ವಿಜ್ಞಾನದ ವಿಡಿಯೋವನ್ನು ತಂದಿದ್ದೀನಿ. ಸೊ ಸ್ಕಿಪ್ ಮಾಡದೆ ಕಡೆಯವರೆಗೂ ನೋಡಿ ಎಷ್ಟು ಪ್ರಶ್ನೆಗಳಿದ್ದಾವೆ, ಯಾವ ಪ್ರಶ್ನೆಗೆ ಯಾವ ಉತ್ತರ ಒಂದೇ ಅಂತಕ್ಕಂಥದ್ದು ತಮಗೆ ಜ್ಞಾನ ತಿಳುವಳಿಕೆ ಖಂಡಿತ ಬರುತ್ತೆ. ಹೊಸಬರಾಗಿದ್ದರೆ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕಾನ್ ಒತ್ತೋದ್ರಿಂದ ಬರ್ತಕ್ಕಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಸಿಗತ್ತೆ. ಶುರು ಮಾಡೋಣ. ಒಂದು ಮ್ಯಾಜಿಕ್ ವಿಡಿಯೋ, ಅನೇಕ ಪ್ರಶ್ನೆಗಳು, ಒಂದು ಉತ್ತರ. ಪ್ರಶ್ನೆ 1 ಆವೃತ್ತ ಮಾರುತ, ಪ್ರವಾಹ, ಭೂಕಂಪದ ಪರಿಣಾಮಗಳು ಯಾವುವು? ಇಲ್ಲಿ 3 ಇದಾವೆ. ಇವು 3 ನೈಸರ್ಗಿಕ ವಿಕೋಪಗಳು ಅಂತಕ್ಕಂಥ ಪಾಠದಲ್ಲಿ ಬರ್ತಕ್ಕಂಥ ಕಲಿಕಾಂಶ. ಆವೃತ್ತ ಮಾರುತದ ಪರಿಣಾಮಗಳೇನು, ಪ್ರವಾಹದ ಪರಿಣಾಮಗಳೇನು ಅಥವಾ ಭೂಕಂಪದ ಪರಿಣಾಮಗಳೇನು ಅಂತಕ್ಕಂಥ ಪ್ರಶ್ನೆಯನ್ನ ಸಾಮಾನ್ಯವಾಗಿ 2-3 ಅಂಕಕ್ಕೆ ಕೇಳ್ತಾರೆ. ಉತ್ತರ ತಾವೆಲ್ಲದಕ್ಕೂ 3ರಲ್ಲಿ ಯಾವ್ದು ಬೇಕಾದ್ರೂ ಕೇಳಿದ್ರು ಇವೇ ಉತ್ತರಗಳನ್ನ ಬರೀರಿ. 1 ಜೀವ ಹಾನಿ ಆಗತ್ತೆ, 2 ಆಸ್ತಿ ಹಾನಿ ಆಗುತ್ತದೆ, 3 ಬೆಳೆಗಳ ನಾಶ, 4 ಸಸ್ಯವರ್ಗ ನಾಶ, ಮೂಲ ಸೌಲಭ್ಯಗಳ ವ್ಯತ್ಯಯ, ಸಾರಿಗೆ ಸಂಪರ್ಕ ಅವ್ಯವಸ್ಥೆ, ರೋಗಗಳ ಹರಡುವಿಕೆ. ನೋಡಿ, ಆವೃತ್ತ ಮಾರುತ, ಪ್ರವಾಹ ಅಥವಾ ಭೂಕಂಪದ ಏನೆಲ್ಲ ಪರಿಣಾಮಗಳಾಗ್ತವೆ ಅಂದ್ರೆ ಇವೆಲ್ಲ ಉತ್ತರಗಳು ಒಂದೇ ಇದಾವೆ. ಜೀವ ಹಾನಿ, ಆಸ್ತಿ ಹಾನಿ, ಬೆಳೆಗಳ ನಾಶ, ಸಸ್ಯವರ್ಗ ನಾಶ, ಮೂಲ ಸೌಲಭ್ಯಗಳಲ್ಲಿ ವ್ಯತ್ಯಯ ಆಗ್ತದ, ಸಾರಿಗೆ ಸಂಪರ್ಕ ಅವ್ಯವಸ್ಥೆ ಆಗ್ತದ, ರೋಗಗಳು ಹರಡ್ತವೆ. ಇವೇ ಒಂದು ಪರಿಣಾಮಗಳು. ನೋಡಿ ಎಷ್ಟು ಚೆನ್ನಾಗಿದೆ, 3 ಪ್ರಶ್ನೆಗೆ ಒಂದೇ ಉತ್ತರ ಆಯ್ತು. ಇನ್ನೊಂದು ಮ್ಯಾಜಿಕ್ ಆಗಿರ್ತಕ್ಕಂಥ ಪ್ರಶ್ನೆ ಇದೆ. ಸೊ ಅದನ್ನ ನೋಡ್ಕೊಂಡು ಬರೋಣ. ಏನಿದೆ ಅಂದ್ರೆ ಆವೃತ್ತ ಮಾರುತ, ಪ್ರವಾಹ, ಭೂಕುಸಿತ, ಭೂಕಂಪ, ಕಡಲ ಕೊರೆತದ ಮುನ್ನೆಚ್ಚರಿಕೆ ಕ್ರಮಗಳು ಅಥವಾ ಪರಿಹಾರ ಕ್ರಮಗಳು ಏನು? ನೋಡಿ ಎಷ್ಟು ರೀತಿಯಾಗಿರ್ತಕ್ಕಂಥ ಪ್ರಶ್ನೆ ಇದೆ. ಆವೃತ್ತ ಮಾರುತ, ಪ್ರವಾಹ, ಭೂಕುಸಿತ, ಭೂಕಂಪ, ಕಡಲ ಕೊರೆತದ ಮುನ್ನೆಚ್ಚರಿಕೆ ಕ್ರಮಗಳು ಅಥವಾ ಪರಿಹಾರ ಕ್ರಮಗಳು ಏನು? ಸೊ ಮೊದಲನೇದಾಗಿ ಏನಾಗಬೇಕು ಅಂದ್ರೆ ಜನಜಾಗೃತಿಯನ್ನು ಮೂಡಿಸ್ತಕ್ಕಂಥದ್ದು, ವೈದ್ಯಕೀಯ ನೆರವನ್ನು ಕೊಡ್ತಕ್ಕಂಥದ್ದು, ಜನರಿಗೆ ತಾತ್ಕಾಲಿಕ ಆಶ್ರಯವನ್ನು ಕೊಡ್ತಕ್ಕಂಥದ್ದು, ಆಹಾರ ಮತ್ತು ನೀರನ್ನು ಸರಬರಾಜು ಮಾಡೋದು, ಅಲ್ಲಿ ಗಣಿಗಾರಿಕೆಯನ್ನ ನಿಷೇಧ ಮಾಡಬೇಕು, ಜನರಿಗೆ ಮುನ್ನೆಚ್ಚರಿಕೆಯನ್ನು ಕೊಡಬೇಕು. ಸೊ ಇವೇ ಮುನ್ನೆಚ್ಚರಿಕೆ ಕ್ರಮಗಳು ಮತ್ತು ಪರಿಹಾರ ಕ್ರಮಗಳು. ಜನಜಾಗೃತಿ, ವೈದ್ಯಕೀಯ ನೆರವು, ತಾತ್ಕಾಲಿಕ ಆಶ್ರಯ, ಆಹಾರ ಮತ್ತು ನೀರು ಸರಬರಾಜು, ಗಣಿಗಾರಿಕೆ ನಿಷೇಧ ಮತ್ತು ಮುನ್ನೆಚ್ಚರಿಕೆಗಳನ್ನು ಕೊಡೋದು ಆವೃತ್ತ ಮಾರುತ, ಪ್ರವಾಹ, ಭೂಕುಸಿತ, ಭೂಕಂಪ, ಕಡಲ ಕೊರೆತದ ಮುನ್ನೆಚ್ಚರಿಕೆ ಕ್ರಮಗಳು ಅಥವಾ ಪರಿಹಾರ ಕ್ರಮಗಳು. ಇನ್ನೊಂದು ಮ್ಯಾಜಿಕ್ ಆಗಿರ್ತಕ್ಕಂಥ ಪ್ರಶ್ನೆ ಬಂತು, ಕೈಗಾರಿಕೆಗಳ ಸ್ಥಾನೀಕರಣ ನಿರ್ಧರಿಸ್ತಕ್ಕಂಥ ಪ್ರಮುಖ ಅಂಶಗಳು ಯಾವುವು? ನಿಮಗೆ ಕೈಗಾರಿಕೆ ಅಂತಾನೂ ಕೊಡ್ತಾರೆ, ಅಥವಾ ಕಬ್ಬಿನ ಮತ್ತು ಉಕ್ಕು ಕೈಗಾರಿಕೆ ಕೊಡಬಹುದು, ಅಲ್ಯೂಮಿನಿಯಂ ಕೈಗಾರಿಕೆ ಕೊಡಬಹುದು, ಹತ್ತಿ ಬಟ್ಟೆ ಕೊಡಬಹುದು, ಸಕ್ಕರೆ ಕೊಡಬಹುದು ಅಥವಾ ಕಾಗದ ಕೊಡಬಹುದು. ಯಾವ್ದು ಬೇಕಾದಲ್ಲಿ ಒಂದು ಕೈಗಾರಿಕೆ ಕೊಟ್ಟರೆ ಈ ಕೈಗಾರಿಕೆಯ ಸ್ಥಾನೀಕರಣವನ್ನು ನಿರ್ಧರಿಸ್ತಕ್ಕಂಥ ಮುಖ್ಯ ಅಂಶಗಳು ಏನು? ಸೊ ಮೊದಲನೇದಾಗಿ ಒಂದೇದೇನಪ್ಪ ಅಂದ್ರೆ ಅಲ್ಲಿ ಕಚ್ಚಾ ವಸ್ತುಗಳ ಸರಬರಾಜು, ಶಕ್ತಿ ಸಂಪನ್ಮೂಲದ ಪೂರೈಕೆ, ಸಾರಿಗೆ, ಸಂಪರ್ಕ, ಮಾರುಕಟ್ಟೆ ಸೌಲಭ್ಯ, ಬಂಡವಾಳ, ಕಾರ್ಮಿಕರು ಮತ್ತು ನೀರು ಪೂರೈಕೆ. ಸೊ ಇವು ಮುಖ್ಯವಾಗಿರ್ತಕ್ಕಂಥ 7 ಅಂಶಗಳು ಕೈಗಾರಿಕೆಗಳ ಸ್ಥಾನೀಕರಣ ನಿರ್ಧರಿಸ್ತಕ್ಕಂಥ ಮುಖ್ಯ ಅಂಶಗಳು. ಅದು ಕೈಗಾರಿಕೆ ಆಗಿರ್ಬೋದು, ಅಥವಾ ಕಬ್ಬಿನ ಮತ್ತು ಉಕ್ಕು ಕೈಗಾರಿಕೆ, ಅಥವಾ ಅಲ್ಯೂಮಿನಿಯಂ ಕೈಗಾರಿಕೆ, ಅಥವಾ ಹತ್ತಿ ಬಟ್ಟೆ ಕೈಗಾರಿಕೆ, ಅಥವಾ ಸಕ್ಕರೆ ಕೈಗಾರಿಕೆ, ಅಥವಾ ಕಾಗದ ಕೈಗಾರಿಕೆನೂ ಕೂಡ ಆಗ್ಬಹುದು. ಸೊ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಇತ್ತು. ಸರ್ಕಾರದ ನೀತಿಗಳ ಸಹಿತ ಇದರಲ್ಲೇ ಬರ್ತಕ್ಕಂಥದ್ದು. ಸೊ 4ನೇ ಪ್ರಶ್ನೆಗೆ ಹೋಗೋಣ. ಈ ಬಹಳಷ್ಟು ಹುಡುಗರು ಕನ್ಫ್ಯೂಸ್ ಮಾಡ್ಕೊಳ್ತಾರೆ. ಬ್ರಹ್ಮ ಸಮಾಜ, ಆರ್ಯ ಸಮಾಜ, ಪ್ರಾರ್ಥನಾ ಸಮಾಜ. ಸೊ ಈ 3 ಸಮಾಜದ ಉದ್ದೇಶಗಳು ಅಥವಾ ಬೋಧನೆಗಳು ಏನು? ಬಹಳ ಸಾರಿ ಕ್ವಶನ್ಸ್ ಬರ್ತವೆ, ಪ್ರತಿ ಸಾರಿ ಬರ್ತಕ್ಕಂಥದ್ದು. ಬ್ರಹ್ಮ ಸಮಾಜದ ಬೋಧನೆಗಳು ಏನು, ಆರ್ಯ ಸಮಾಜದ ಬೋಧನೆಗಳು ಏನು, ಪ್ರಾರ್ಥನಾ ಸಮಾಜದ ಉದ್ದೇಶಗಳೇನು? ಈ 3 ಸಮಾಜಗಳ ಬೋಧನೆಗಳು ಉದ್ದೇಶಗಳು ಒಂದೇ ಇದ್ದಾವೆ. ಅದನ್ನು ಸ್ವಲ್ಪ ತಾವುಗಳು ನೆನಪಿನಲ್ಲಿ ಇಟ್ಕೊಳ್ಬೇಕು. ಒಂದೇದು, ಈ 3 ಸಮಾಜಗಳು ಏಕದೇವತಾರಾಧನೆಯನ್ನ ಪ್ರತಿಪಾದನೆಯನ್ನ ಮಾಡಿದಾವೆ. ಆಮೇಲೆ ಬಾಲ್ಯ ವಿವಾಹವನ್ನು ನಿಷೇಧ ಮಾಡಿದಾವೆ, ಬಹುಪತ್ನಿತ್ವವನ್ನು ವಿರೋಧ ಮಾಡಿದಾವೆ, ಸಮಾಜದಲ್ಲಿರ್ತಕ್ಕಂಥ ಅರ್ಥಹೀನ ಆಚರಣೆ ಮೂಢನಂಬಿಕೆಗಳನ್ನು ವಿರೋಧ ಮಾಡಿದಾವೆ, ಪುರುಷ ಮತ್ತು ಸ್ತ್ರೀಯಲ್ಲಿ ಸಮಾನತೆಯನ್ನು ಒತ್ತಿ ಹೇಳಿದೆ, ಜಾತಿ ವ್ಯವಸ್ಥೆಯನ್ನು ವಿರೋಧ ಮಾಡಿದಾವೆ. ನೋಡಿ ಎಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸ್. 3 ಮಾರ್ಕ್ಸ್ ಫಿಕ್ಸೇ ಆದಂಗೆ ಆಯ್ತು. ಸೊ ಸುಮಾರು 10-15 ಅಂಕಗಳು ಬರ್ತವೆ ಈ ವಿಡಿಯೋದಿಂದ. ಇಲ್ಲಿ
ಬ್ರಹ್ಮ ಸಮಾಜ, ಆರ್ಯ ಸಮಾಜ ಅಥವಾ ಪ್ರಾರ್ಥನಾ ಸಮಾಜದ ಉದ್ದೇಶಗಳು ಅಥವಾ ಬೋಧನೆಗಳು ಯಾವುವು ಅಂತ ಕೇಳಿದಾಗ ಏಕದೇವತಾರಾಧನೆ, ಬಾಲ್ಯ ವಿವಾಹ ನಿಷೇಧ, ಬಹುಪತ್ನಿತ್ವ ವಿರೋಧ, ಅರ್ಥಹೀನ ಆಚರಣೆಗಳ ಅಥವಾ ಮೂಢನಂಬಿಕೆಗಳ ವಿರೋಧ, ಸ್ತ್ರೀ ಮತ್ತು ಪುರುಷರಲ್ಲಿ ಸಮಾನತೆಯನ್ನು ಕಾಣುವುದು, ಜಾತಿ ವ್ಯವಸ್ಥೆಯನ್ನು ವಿರೋಧಿಸುವುದು. ಮುಂದಿನ ಪ್ರಶ್ನೆ ಹೋಗೋಣ ವಿದ್ಯಾರ್ಥಿಗಳೇ. ಪ್ರಶ್ನೆ ಸಂಖ್ಯೆ 5. ವಿವಿಧೋದ್ದೇಶ ನೀರಾವರಿ ಯೋಜನೆಗಳ ಗುರಿ ಅಥವಾ ಪ್ರಾಮುಖ್ಯತೆ ಅಥವಾ ಉದ್ದೇಶಗಳು ಏನು? ಅಥವಾ ಈ ಪ್ರಶ್ನೆ ಹೀಗೂ ಕೇಳ್ತಾರೆ, ದಾಮೋದರ ನದಿ ಕಣಿವೆ ಯೋಜನೆಯ ಪ್ರಾಮುಖ್ಯತೆ ಅಥವಾ ಗುರಿ ಉದ್ದೇಶಗಳೇನು? ಬ್ರಾಂಕಾನಂಗಲ್ ನೀರಾವರಿ ಯೋಜನೆಯ ಪ್ರಾಮುಖ್ಯತೆ ಅಥವಾ ಗುರಿ ಉದ್ದೇಶಗಳೇನು? ಹಿರಾಕುಡ್ ನೀರಾವರಿ ಯೋಜನೆಯ ಗುರಿ ಪ್ರಾಮುಖ್ಯತೆ ಅಥವಾ ಉದ್ದೇಶಗಳೇನು? ತುಂಗಭದ್ರಾ, ನಾಗಾರ್ಜುನ ಸಾಗರ, ಕೋಶಿ. ಯಾವುದು ಬೇಕಾದ ವಿವಿಧೋದ್ದೇಶ ನೀರಾವರಿ ಯೋಜನೆಗಳ ಕೇಳಿದ್ರೆ ಅವುಗಳ ಗುರಿ ಕೇಳಿ, ಅವುಗಳ ಪ್ರಾಮುಖ್ಯತೆ ಕೇಳಿ, ಅವುಗಳ ಉದ್ದೇಶಗಳು ಕೇಳಿ. ಅವು ಮುಖ್ಯವಾಗಿ ಇವೇ 7 ಪಾಯಿಂಟ್ ಇದ್ದಾವೆ. ಒಂದನೇದು ಪ್ರವಾಹವನ್ನು ನಿಯಂತ್ರಣ ಮಾಡ್ತಕ್ಕಂಥದ್ದು. 2 ಮೀನುಗಾರಿಕೆಯನ್ನು ಒದಗಿಸೋದು, ಮಣ್ಣಿನ ಸವೆತವನ್ನು ನಿಯಂತ್ರಣ ಮಾಡೋದು, ಮನೋರಂಜನೆ, ಜಲವಿದ್ಯುತ್ ಶಕ್ತಿ ಉತ್ಪಾದನೆ ಮಾಡುವುದು, ನೀರಾವರಿ, ಗೃಹ ಬಳಕೆ ಮತ್ತು ಕೈಗಾರಿಕೆ. ನೋಡಿ ಎಷ್ಟು ಚೆನ್ನಾಗಿರ್ತಕ್ಕಂಥ ಪಾಯಿಂಟ್ಸ್ ಇದಾವೆ. ನಿಮಗೆ ವಿವಿಧೋದ್ದೇಶ ನೀರಾವರಿ ಯೋಜನೆ ಪ್ರತಿ ವರ್ಷ ಕ್ವಶನ್ ಪೇಪರ್ 2-3 ಅಂಕಗಳಿಗೆ ಕೇಳ್ತಾರೆ. ಇದು ವಿವಿಧೋದ್ದೇಶ ನದಿ ನೀರಾವರಿ ಯೋಜನೆ ಕೇಳಬಹುದು, ಅಥವಾ ದಾಮೋದರ ನದಿ ಕಣಿವೆ, ಬ್ರಾಂಕಾನಗಲ್, ಹಿರಾಕೋಡ್, ತುಂಗಭದ್ರಾ, ನಾಗಾರ್ಜುನ ಸಾಗರ, ಕೋಸಿ. ಯಾವ್ದು ಬೇಕಾದ ನದಿ ನೀರಾವರಿ ಯೋಜನೆಗಳ ಗುರಿ ಕೇಳಿ, ಪ್ರಾಮುಖ್ಯತೆ ಕೇಳಿ ಅಥವಾ ಉದ್ದೇಶಗಳು ಕೇಳಿ. ಮುಖ್ಯವಾಗಿ ತಾವು ಬರೀಲೇಬೇಕಾಗ್ತಕ್ಕಂಥದ್ದು ಪ್ರವಾಹದ ನಿಯಂತ್ರಣ, ಮೀನುಗಾರಿಕೆ, ಮಣ್ಣಿನ ಸವೆತ ನಿಯಂತ್ರಣ, ಮನೋರಂಜನೆ, ಜಲವಿದ್ಯುತ್ ಶಕ್ತಿ ಉತ್ಪಾದಿಸುವುದು, ನೀರಾವರಿ, ಗೃಹ ಬಳಕೆ ಮತ್ತು ಕೈಗಾರಿಕೆ. ಇವೆಲ್ಲ ಅಂಶಗಳು ಏನಾಗಿದ್ದಪ್ಪ ಅಂದ್ರೆ ಗುರಿ, ಪ್ರಾಮುಖ್ಯತೆ ಮತ್ತು ಉದ್ದೇಶಗಳನ್ನು ತಿಳಿ ಹೇಳ್ತಾರೆ. ಇನ್ನು ಮುಂದೆ ಹೋಗೋಣ ವಿದ್ಯಾರ್ಥಿಗಳೇ. ಮುಂದಿನ ಪ್ರಶ್ನೆ ಏನಿದೆ ಅಂತ, ಬ್ಯಾಂಕ್ನ ಕಾರ್ಯಗಳೇನು, ಬ್ಯಾಂಕ್ ಒದಗಿಸುವ ಸೇವೆಗಳು ಯಾವುವು, ಬ್ಯಾಂಕ್ನ ಅನುಕೂಲಗಳೇನು ಅಥವಾ ಬ್ಯಾಂಕ್ ಖಾತೆ ತೆರೆಯುವುದರಿಂದ ಆಗುವ ಅನುಕೂಲಗಳು ಯಾವುವು? ಆ ಬ್ಯಾಂಕ್ ಅಂತಕ್ಕಂಥ ಪಾಠ ಓದಿದ್ರೆ ಸಾಕು, ಬಹಳ ಕನ್ಫ್ಯೂಸ್ ಆಗ್ತವೆ. ಎಲ್ಲದರದ್ದು ಸೇಮ್ ಆಗಿರ್ತಕ್ಕಂಥ ಪಾಯಿಂಟ್ಸ್ ಇದಾವೆ. ಬ್ಯಾಂಕ್ನ ಕಾರ್ಯಗಳು, ಬ್ಯಾಂಕ್ ಒದಗಿಸ್ತಕ್ಕಂಥ ಸೇವೆಗಳು, ಬ್ಯಾಂಕಿನ ಅನುಕೂಲಗಳು, ಬ್ಯಾಂಕ್ ಖಾತೆ ತೆರೆದಿರ್ತಕ್ಕಂಥ ಆಗುವ ಅನುಕೂಲಗಳು ಏನು? 3 ಅಂಕಕ್ಕೆ ಡೆಫಿನೆಟ್ ಆಗಿ ಕ್ವಶನ್ಸ್ಗಳನ್ನ ಕೇಳ್ತಾರೆ. ಫಸ್ಟ್ ಬರ್ತಕ್ಕಂಥದ್ದು ಹಣದ ವರ್ಗಾವಣೆ. ಈ ಬ್ಯಾಂಕ್ಗಳು ಮಾಡ್ತಕ್ಕಂಥ ಸೇವೆ ಆಗಿರ್ಬೋದು, ಕಾರ್ಯಗಳಾಗಿರ್ಬೋದು, ಅನುಕೂಲಗಳಾಗಿರ್ಬೋದು, ಅಥವಾ ಬ್ಯಾಂಕ್ ಖಾತೆ ತೆರೆತಕ್ಕಂಥ ಬೆನಿಫಿಟ್ಸ್ ಅನುಕೂಲಗಳಾಗ್ಬೋದು. ಸೊ ಮೊದಲನೇ ಬರೀತಕ್ಕಂಥದ್ದು ಹಣದ ವರ್ಗಾವಣೆ. 2ನೇದು ಇವು ಭದ್ರತಾ ಕಪಾಟುಗಳನ್ನು ಕೊಡ್ತಾರೆ, ಸೇಫ್ಟಿ ಲಾಕರ್ಸ್ ಫೆಸಿಲಿಟಿಗಳನ್ನ ಪ್ರೊವೈಡ್ ಮಾಡ್ತವೆ. 3ನೇದು ಸಾಲಗಳನ್ನು ಕೊಡ್ತವೆ, ನಮ್ಮಲ್ಲಿರ್ತಕ್ಕಂಥ ಹಣಕ್ಕೆ ಭದ್ರತೆಯನ್ನು ಒದಗಿಸ್ತವೆ, ನಮಗೆ ಕೊಟ್ಟಿರ್ತಕ್ಕಂಥ ಸಾಲದ ವಸೂಲಾತಿ ಮಾಡ್ತವೆ, ಹಣಕಾಸಿನ ವ್ಯವಹಾರವನ್ನು ನಡೆಸ್ತವೆ, ಆಮೇಲೆ ಹಣದ ಪಾವತಿಯನ್ನು ಸಹಿತ ಮಾಡ್ತವೆ. ಸೊ ಇವು ಮುಖ್ಯವಾಗಿ 7 ಏನಪ್ಪ ಅಂದರೆ ಬ್ಯಾಂಕ್ನ ಕಾರ್ಯಗಳಾಗಿರ್ಬೋದು, ಬ್ಯಾಂಕ್ ಒದಗಿಸ್ತಕ್ಕಂಥ ಸೇವೆಗಳಾಗಿರ್ಬೋದು, ಬ್ಯಾಂಕ್ನ ಅನುಕೂಲಗಳಾಗಿರ್ಬೋದು, ಅಥವಾ ಬ್ಯಾಂಕ್ ಖಾತೆ ತೆರೆದಕ್ಕಂಥ ಆಗುವ ಅನುಕೂಲಗಳು. ಹಣದ ವರ್ಗಾವಣೆ, ಭದ್ರತಾ ಕಪಾಟು, ಸಾಲ ಕೊಡುವುದು, ಹಣದ ಭದ್ರತೆ, ಹಣ ವಸೂಲು, ಹಣಕಾಸಿನ ವ್ಯವಹಾರ ಮತ್ತು ಹಣದ ಪಾವತಿ. ಇವು ಮುಖ್ಯವಾಗಿರ್ತಕ್ಕಂಥ 7 ಈ ಎಲ್ಲ ಪ್ರಶ್ನೆಗಳ ಒಂದು ಉತ್ತರದ ಅಂಶಗಳು ಆಗಿದ್ದವು. ವಿದ್ಯಾರ್ಥಿಗಳೇ ಮುಂದೆ ಹೋಗೋಣ. ಇದು ಕೂಡ ಬಹಳ ಇಂಪಾರ್ಟೆಂಟ್ ಇದೆ. ಕೃಷಿ, ಕೈಗಾರಿಕೆ, ಸಾರಿಗೆ ಮತ್ತು ಸಂಪರ್ಕದ ಪ್ರಾಮುಖ್ಯತೆ, ಮಹತ್ವ ಅಥವಾ ಪ್ರಯೋಜನಗಳು ಏನು ಕೇಳ್ತಾರೆ ಎಕ್ಸಾಮಿನೇಷನ್ ಅಲ್ಲಿ. ಏನಪ್ಪ ಅಂದ್ರೆ ಕೃಷಿಯ ಪ್ರಾಮುಖ್ಯತೆ ಏನು, ಅಥವಾ ನಮ್ಮ ದೇಶಕ್ಕೆ ಕೃಷಿಯ ಒಂದು ಮೂಲವಾಗಿರ್ತಕ್ಕಂಥ ಬೆನ್ನೆಲುಬಾಗಿದೆ, ಹೇಗೆ ವಿವರಿಸಿರಿ. ಅಥವಾ ಕೈಗಾರಿಕೆಯ ಉಪಯೋಗಗಳೇನು, ಕೈಗಾರಿಕೆಯ ಮಹತ್ವ ಏನು, ಸಾರಿಗೆ ಸಂಪರ್ಕದ ಮಹತ್ವ ಏನು. ಸೊ ಈ 3 ಕೇಳಿದ್ರೆ ಅದು ಕೃಷಿ ಕೇಳಲಿ ಅಥವಾ ಕೈಗಾರಿಕೆ ಕೇಳಲಿ ಅಥವಾ ಸಾರಿಗೆ ಮತ್ತು ಸಂಪರ್ಕದ ಪ್ರಾಮುಖ್ಯತೆ, ಮಹತ್ವ ಅಥವಾ ಪ್ರಯೋಜನವನ್ನು ಕೇಳಿದ್ರೆ ತಾವುಗಳು ಬರೀತಕ್ಕಂಥದ್ದು ಫಸ್ಟ್ ಪಾಯಿಂಟ್ ಏನಪ್ಪ ಅಂದ್ರೆ ಇದು ರಾಷ್ಟ್ರೀಯ ವರಮಾನವನ್ನು ಹೆಚ್ಚಳವನ್ನು ಮಾಡ್ತವೆ. ಅದು ಕೃಷಿ ಆಗಿರ್ಬೋದು, ಕೈಗಾರಿಕೆ ಆಗಿರ್ಬೋದು, ಸಾರಿಗೆ ಮತ್ತು ಸಂಪರ್ಕ. 2ನೇದು ತಲಾ ವರಮಾನವನ್ನು ಹೆಚ್ಚಳ ಮಾಡ್ತವೆ. ನಮ್ಮ ದೇಶದ GDPಯನ್ನು ಏನು ಮಾಡ್ತಾವಪ್ಪ ಅಂದ್ರೆ ಹೆಚ್ಚಳವನ್ನು ಮಾಡ್ತವೆ, ಉದ್ಯೋಗಗಳನ್ನು ಒದಗಿಸಿ ಕೊಡ್ತವೆ, ವಿದೇಶಿ ವಿನಿಮಯದಲ್ಲಿ ನೆರವನ್ನು ಕೊಡ್ತವೆ, ನಮ್ಮ ದೇಶದ ಅರ್ಥವ್ಯವಸ್ಥೆಯಲ್ಲಿ ಅಭಿವೃದ್ಧಿಯನ್ನು ಪಡಿಸ್ತಾ ಇದ್ದಾವೆ, ಜನರ ಜೀವನದ ಗುಣಮಟ್ಟವನ್ನು ಹೆಚ್ಚಳವನ್ನು ಮಾಡ್ತವೆ. ಸೊ ಇವೇ ಮುಖ್ಯವಾಗಿರ್ತಕ್ಕಂಥ 7 ಅಂಶಗಳು. ಅದು ಕೃಷಿ, ಕೈಗಾರಿಕೆ, ಸಾರಿಗೆ ಮತ್ತು ಸಂಪರ್ಕದ ಅದು ಪ್ರಾಮುಖ್ಯತೆ ಆಗಿರಬಹುದು, ಮಹತ್ವ ಆಗಿರಬಹುದು ಅಥವಾ ಪ್ರಯೋಜನಗಳಾಗಿರ್ಬೋದು. ವಿದ್ಯಾರ್ಥಿಗಳೇ ಇಲ್ಲಿಯವರೆಗೆ ನಿಮ್ಗೆ ಅನ್ಸಿರ್ಬೋದು ಎಷ್ಟೊಂದು ರೀತಿಯಾಗಿರ್ತಕ್ಕಂಥ ಈಸಿ ಇದಾವೆ ಅಂತಕ್ಕಂಥದ್ದು. ಬಟ್
ತಾವುಗಳು ಸ್ವಲ್ಪ ಏನು ಮಾಡಬೇಕಪ್ಪ ಅಂತಂದರೆ ಓದುವಾಗ ಅಲ್ಲಲ್ಲಿ ತಾವುಗಳು ಸಾಮ್ಯತೆಗಳನ್ನು ಕಂಪ್ಯಾರಿಸನ್ಗಳನ್ನು ಮಾಡ್ತಾ ಓದಿದರೆ ಸೊ ಈ ಥರನಾಗಿರ್ತಕ್ಕಂಥ ಉತ್ತರಗಳನ್ನು ನೀವು ಕೊಂಡುಕೊಳ್ಳಬಹುದು. ಇನ್ನಷ್ಟು ಬಹಳಷ್ಟು ಟ್ರಿಕಿ ಆಗಿರ್ತಕ್ಕಂಥ ಮ್ಯಾಜಿಕ್ ಆಗಿರ್ತಕ್ಕಂಥ ವಿಡಿಯೋಸ್ಗಳಿದ್ದಾವೆ. ಅದು ಬರೀ ಸಮಾಜ ವಿಜ್ಞಾನ ಅಲ್ಲ, ಹಿಂದಿಯಲ್ಲಿ ಇದ್ದಾವೆ, ವಿಜ್ಞಾನದಲ್ಲಿ ಇದ್ದಾವೆ, ಆಮೇಲೆ ಕನ್ನಡದಲ್ಲಿನೂ ಕೂಡ ಇದ್ದಾವೆ. ಅವುಗಳನ್ನು ಬಹಳಷ್ಟು ಪಾಸಿಂಗ್ ಪ್ಯಾಕೇಜ್ ವಿಡಿಯೋಗಳನ್ನು ನಾನು ಅಪ್ಲೋಡ್ ಮಾಡಿದ್ದೀನಿ. ತಾವು ನೋಡದೇ ಇದ್ದರೆ ದಯಮಾಡಿ ನನ್ನ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸಬ್ಸ್ಕ್ರೈಬ್ ಆಗಿ. ಪ್ಲೇಲಿಸ್ಟ್ ಇದೆ, ಪ್ಲೇಲಿಸ್ಟ್ನಲ್ಲಿ ಹೋಗಿ ತಾವುಗಳು ನೋಡ್ಬೋದು. ಇದಕ್ಕಿಂತ ಮುಂಚೆ ನಾನು ಮೊದಲ ಭಾಗದ ಪಾಸಿಂಗ್ ಪ್ಯಾಕೇಜ್ದ ವಿಡಿಯೋವನ್ನು ಸೊ ಮೇಲೆ ಐ ಬಟನಲ್ಲಿ ಸಜೆಸ್ಟ್ ಮಾಡ್ತೀನಿ, ತಾವುಗಳು ನೋಡ್ಬೋದು. ನನಗಂತೂ ಅನಿಸಿದೆ 7 ಪ್ರಶ್ನೆಗಳಲ್ಲಿ ಖಂಡಿತವಾಗಿ 2-3 ಪ್ರಶ್ನೆಗಳಾದರೂ ತಮಗೆ ಬಂದೇ ಬರ್ತವೆ. ಇದರಿಂದ ನಿಶ್ಚಿತವಾಗಿ ನಿಮಗೆ 10ರಿಂದ 15 ಅಂಕಗಳವರೆಗೆ ಪ್ರಶ್ನೆಗಳು ನಿಮ್ಮ ಅಧ್ಯಯನದಲ್ಲಿ ನೆರವಾಗ್ತವೆ ಅನ್ನೋದನ್ನು ಹೇಳಬಹುದು. ಸಿಗುವ ಮತ್ತೆ ಹೊಸ ವಿಡಿಯೋಗಳಲ್ಲಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನಿಮ್ಮ ಕಮೆಂಟ್ಗಾಗಿ ನಾವು ವೇಟಿಂಗ್. ಸೊ ನಿಮ್ಮ ಒಂದು ಲೈಕ್ ಬಟನ್ ಹಿಟ್ ಮಾಡಿ, ಚಾನಲ್ಗಳಿಗೆ ಸಬ್ಸ್ಕ್ರೈಬ್ ಮಾಡಿ. ಅದು ಸ್ಟಡಿ ವಿತ್ ಪರಶುರಾಮ್ ಆಗಿರ್ಬೋದು, ಅಷ್ಟೇ ಜಸ್ಟ್ ಫಾರ್ ಫನ್ ಅಂತಕ್ಕಂಥ ಎಂಟರ್ಟೈನ್ಮೆಂಟ್ ಚಾನಲ್ ಆಗಿರ್ಬೋದು. ಸಿಗುವ ಮತ್ತೆ ಹೊಸ ಹೊಸ ವಿಡಿಯೋಗಳ ಸರಣಿಗಳಲ್ಲಿ. ಮನೆಯಲ್ಲೇ ಇರಿ, ಸುರಕ್ಷಿತವಾಗಿರಿ, ಬಿ ಸೇಫ್.